Namaste. Subject Basic Electrical Engineering. Name of the book author D.C. Kulasrestha. Chapter 2 Ohm's Law. Check your understanding. Before you proceed to the next chapter, take this test. Give yourself 2 marks for each correct answer and minus 1 for each wrong answer. If your score is 12 or more, go to the next chapter. Otherwise, study this chapter again. ಸೊ ನಮಗೆ ನಾವೇ ಟೆಸ್ಟ್ ಮಾಡ್ಕೋತಾ ಇರೋದು ಗೊತ್ತಾಯ್ತಲ್ಲ. ಸೊ ಒಂದೊಂದು ಕ್ವಶನ್ಸಿಗೆ ಟೂ ಮಾರ್ಕ್ಸ್ 2 ಮಾರ್ಕ್ಸ್ ಫಾರ್ ಈಚ್ ಕರೆಕ್ಟ್ ಆನ್ಸರ್. ಸೊ ಒಂದು ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ 2 ಮಾರ್ಕ್ಸ್ ಕೊಡಬೇಕು. ಮೈನಸ್ಸಿಗೆ 1 ಫಾರ್ ಈಚ್ ರಾಂಗ್ ಆನ್ಸರ್. ಗೊತ್ತಾಯ್ತಲ್ಲ. ಇಫ್ ಯು ಸ್ಕೋರ್ ಇಸ್ 12 ಆರ್ ಮೋರ್, 12ಕ್ಕಿಂತ ಜಾಸ್ತಿ ಬಂದರೆ ಸೊ ನೆಕ್ಸ್ಟ್ ಚಾಪ್ಟರ್ಗೆ ಹೋಗಬೇಕು, ಇಲ್ಲ ಅಂದರೆ ಇದೇ ಚಾಪ್ಟರ್ನ ಕಂಟಿನ್ಯೂ ಮಾಡಬೇಕು, ಓದಬೇಕು, ಸ್ಟಡಿ ಮಾಡಬೇಕು. ಸೀರಿಯಲ್ ನಂಬರ್, ಸ್ಟೇಟ್ಮೆಂಟ್, ಟ್ರೂ ಫಾಲ್ಸ್ ಹೇಳಬೇಕು, ಮಾರ್ಕ್ಸ್ ಎಷ್ಟು ಅಂತ ಹಾಕ್ಕೋಬೇಕು. ಫಸ್ಟ್ ಸ್ಟೇಟ್ಮೆಂಟ್, Ohm's law can be expressed as the current in a conductor is given as the ratio of the voltage across it to its conductance. So true or false? So that is false, because so statement 1, Ohm's law can be expressed as the current in a conductor is given as the ratio of the voltage across it to its conductance ಅಂತ ಹೇಳಿದ್ದಾರೆ. ಕಂಡಕ್ಟನ್ಸ್ ಅಂದ್ರೇನು? ಜಿ. ಓಕೆ. ಸೊ ಆ್ಯಕ್ಚುಲಿ ಬೈ ಹೋಮ್ಸ್ ಲಾ ಏನು ಹೇಳುತ್ತೆ? I = V/R ಅಂತ ಹೇಳುತ್ತೆ. ಓಕೆ. ಸೊ ಕಂಡಕ್ಟೆನ್ಸ್ ಇಸ್ ರೆಸಿಪ್ರೋಕಲ್ ಆಫ್ ದಿ ರೆಸಿಸ್ಟೆನ್ಸ್. ಈಗ ಇದನ್ನು V × G ಅಂತ ಬರಿಬಹುದು, ಅಥವಾ G × V ಅಂತಲೂ ಬರಿಬೋದು. G × V ಅಂತ ಗೊತ್ತಾಯ್ತಲ್ಲ. ದಿ ಕರೆಂಟ್ ಇನ್ ಎ ಕಂಡಕ್ಟರ್ ಈಸ್ ಗಿವನ್ ಆ್ಯಸ್ ದಿ ರೇಷಿಯೋ ಆಫ್ ದಿ ಅಂತ ಹೇಳಿದ್ದಾರೆ. ಇಟ್ಸ್ ರಾಂಗ್. ರೇಷಿಯೋನಲ್ಲಿ ರೆಸಿಸ್ಟೆನ್ಸ್ ಬರುತ್ತೆ. ಬೇಕಾದರೆ ಅವರು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಂಡಕ್ಟೆನ್ಸ್ ಅಂತ ಹೇಳಿದಿದ್ರೆ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಹೇಳ್ಬೋದಾಗಿತ್ತು, ಟ್ರೂ ಅಂತ. ರೇಷಿಯೋ ಅಂತ ಹೇಳಿರೋದ್ರಿಂದ ರೇಷಿಯೋ ಏನು? ಇದು ರೇಷಿಯೋನಲ್ಲಿ ವೋಲ್ಟೇಜ್ ಬರುತ್ತೆ ಮತ್ತು ಅಕ್ರಾಸ್ ಇಟ್ಸ್ ರೆಸಿಸ್ಟೆನ್ಸ್ ಬರುತ್ತೆ. ಗೊತ್ತಾಯ್ತಲ್ಲ. ಸ್ಟೇಟ್ಮೆಂಟ್ನ ಕರೆಕ್ಟಾಗಿ ನೋಡಬೇಕು. ಸುಮ್ಮನೆ ವೋಲ್ಟೇಜು, ಕಂಡಕ್ಟೆನ್ಸು ಆ ಥರ ನೋಡ್ಕೊಂಡು ಹೋಗಬಾರ್ದು. ಅವ್ರು ಏನು ಹೇಳಿದ್ದಾರೆ? ರೇಷಿಯೋ ಅಂತ ಹೇಳಿದ್ಮೇಲೆ V/R ಬರಬೇಕು. ಅದ್ರ ಬದಲು ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್ ಅಂತ ಹೇಳ್ಬೋದು, ಅಥವಾ ಕರೆಂಟ್ I ಈಸ್ ವೋಲ್ಟೇಜ್ ಆ್ಯಂಡ್ ಕಂಡಕ್ಟೆನ್ಸ್ ಅಂತ ಹೇಳ್ಬೋದಾಗಿತ್ತು. ಕಂಡಕ್ಟೆನ್ಸ್ ವೋಲ್ಟೇಜ್ ಅಂತಲೂ ಹೇಳ್ಬೋದಾಗಿತ್ತು. ಗೊತ್ತಾಯ್ತಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ಕಂಡಕ್ಟೆನ್ಸ್ ಈಸ್ ರೆಸಿಪ್ರೋಕಲ್ ಆಫ್ ದಿ ರೆಸಿಸ್ಟೆನ್ಸ್. ಕಂಡಕ್ಟೆನ್ಸ್ ಈಸ್ ರೆಸಿಪ್ರೋಕಲ್ ಆಫ್ ದಿ ರೆಸಿಸ್ಟೆನ್ಸ್. ಅಂದರೆ ರೆಸಿಪ್ರೋಕಲ್ ಅಂದರೆ ಲೈಕ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ರೆಸಿಸ್ಟೆನ್ಸ್. ಗೊತ್ತಾಯ್ತಲ್ಲ. ಕಂಡಕ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ರೆಸಿಸ್ಟೆನ್ಸ್. ಹಾಗಾಗಿ ಇದು ಏನಾಗಬೇಕು? ಸ್ಟೇಟ್ಮೆಂಟು ಫಾಲ್ಸ್ ಆಗುತ್ತೆ. ಗೊತ್ತಾಯ್ತಲ್ಲ. ದಿಸ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್. ಫಾಲ್ಸ್ ಅನ್ನೋ ಕಡೆ ನೀವು ಟಿಕ್ ಮಾಡಿದರೆ ಸಾಕಷ್ಟೆ. ಓಕೆ. ಎಕ್ಸ್ಪ್ಲನೇಷನ್. ಒನ್ಸ್ ಅಗೇನ್ ಎಕ್ಸ್ಪ್ಲನೇಷನ್ ಏನು ಅಂದರೆ, ಹೋಮ್ಸ್ ಲಾ ಸ್ಟೇಟ್ಸ್ ದಟ್ ದಿ ಕರೆಂಟ್ in a conductor is equal to the voltage across it divided by its resistance, not conductance. Resistance divided by resistance ಆಗುತ್ತೆ ಹೊರತು ಕಂಡಕ್ಟೆನ್ಸ್ ಆಗಲ್ಲ. ಕರೆಕ್ಟ್ ಫಾರ್ಮುಲಾ ಏನು? ಕರೆಂಟ್ I = ವೋಲ್ಟೇಜ್ V divided by resistance R. Key point, conductance is the reciprocal of resistance. So using conductance would give the inverse of the correct result. Okay, ಅಷ್ಟೇ. Okay, thank you so much.